MLC ಮತ್ತೆ ನೂತನ ಸಚಿವರು ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿರುವಂತದ್ದು. ಗಾಯತ್ರಿ ಶಾಂತೇಗೌಡರು ಇದ್ದಾರೆ, ಮಾತನಾಡಿಸ್ತೇನೆ. ಮೇಡಮ್, ನೂತನ MLC, ನೂತನ ಸಚಿವರು, ಯಾವುದನ್ನ ಖುಷಿ ಪಡಬೇಕು, ಯಾವುದನ್ನ ಹೆಚ್ಚು ಖುಷಿ ಪಡಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ತಾವಿದ್ದೀರಿ. ಏನ್ ಹೇಳ್ತೀರಾ ಈ ಹೆಸರು ಲಿಸ್ಟ್ ಅಲ್ಲಿ ಬಂದಿದ್ದ ನಂತರದಲ್ಲಿ? ನನಗೆ ಹೆಸರು ಲಿಸ್ಟಲ್ಲಿ ಬಂದಿದ್ದು ನೋಡಿ ನಾನು ನನ್ನ ಕಾರ್ಯಕರ್ತರಿಗೆ ಏನು ಹೇಳಿದ್ದೀನಿ, ಎಕ್ಸಿಟ್ ಆಗಬೇಡಿ, ಫಸ್ಟು AICCಯಿಂದ ಏನು ಬಂದಿದೆ ನೋಡೋಣ. ಮೊದಲೇ ನೀವು ಯಾವುದೂ ಮೊಬೈಲಲ್ಲಿ ಅಪ್ಲೋಡ್ ಮಾಡ್ತಾರೆ ಬೇಗ ಬೇಗ. ನೀವು ಪೈಪೋಟಿನಲ್ಲಿದ್ದೀರಾ, ನೀವು ಮತ್ತು ಮೊಬೈಲು. ಅದರಿಂದ ನಾನು ಅಂತ ಹೇಳಿ ಅದು ಹಾಕಬೇಡಿ, ನಾನು ಕನ್ಫರ್ಮ್ ಮಾಡಿಕೊಂಡು ಮಾತಾಡೋಣ ಅಂತ ಹೇಳಿದ್ದೆ. ಇವತ್ತು AICC ವೇಣುಗೋಪಾಲ್ ಅವರ ಲಿಸ್ಟು ನಾನು ನೋಡಿದೆ, ಅದರಲ್ಲಿ ನನ್ನ ಹೆಸರಿದೆ. ಅದು ಭಾಳ ಸಂತೋಷ. ಸುದೀರ್ಘವಾದಂತಹ ಕಾನೂನು ಹೋರಾಟದಲ್ಲೂ ಕೂಡ ಜಯಗಳಿಸಿದ್ದೀರಾ. ಇದೀಗ ಒಂದಿಷ್ಟು ಪೈಪೋಟಿಗಳ ನಡುವೆ ನಿಮ್ಮ ಹೆಸರು ಮಾತ್ರ ಸೇರ್ಪಡೆ ಆಗಿರುವಂಥದ್ದು. ಹೌದು, ಪೈಪೋಟಿ ಅಂತ ಏನಿಲ್ಲ, ಅವರವರು ಕ್ಲೈಮ್ ಮಾಡಿದ್ದಾರೆ. ಏನು MLAಗಳು ನನಗೆ ಬೇಕು ಅಂತ ಹೇಳಿ ಅದನ್ನು ಪೈಪೋಟಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು MLA ಇದ್ದಾರೆ, ನನಗೆ ಮಂತ್ರಿ ಆಗಬೇಕು ಅಂತ ಎಲ್ರಿಗೂ ಆಸೆ ಆಗಿರುತ್ತೆ. ಆದರೆ ನಾನೇನು ಅಂದ್ಕೊಂಡಿಲ್ಲ, ನನಗೆ ಸಿಕ್ಕಿದೆ. ಸಹಜವಾಗಿ ಸವಾಲುಗಳು ಇದ್ದೇ ಇದೆ ಮೇಡಮ್. ಯಾಕಂದರೆ ಇರುವಂತಹದ್ದು ಏಕೈಕ ಮಹಿಳಾ ಸಚಿವೆ ಆಗಿರೋದ್ರಿಂದ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣವೇ ತಮಗೆ ಸಿಗುತ್ತೆ ಅನ್ನುವಂತಹದ್ದು ಕೂಡ ಇದೆ. ಸಾಕಷ್ಟು ಸವಾಲುಗಳಿದೆ, ಗ್ಯಾರಂಟಿಗಳಿದೆ. ಅದರೆಲ್ಲದರೊಳಗೆ ಹೇಗೆ ಗಾಯತ್ರಿ ಅವರು ನಿಭಾಯಿಸ್ತಾರೆ ಇದನ್ನೆಲ್ಲ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಈಗ ನನಗೆ ಜಿಲ್ಲಾ ಪಂಚಾಯಿತಿಯಿಂದ ನಾನು ಬಂದಂಥವಳು, ನಾನು ಏಕ್ದಮ್ಮು MLA ಅಂತನೂ ಅಲ್ಲ, ಬೇರೆ ಏನಾಗಿ ಕೂತಿಲ್ಲ, ನಾನು ಗ್ರಾಸ್ ರೂಟಲ್ಲಿ ಬಂದಿರೋಂಥವಳು. ನನಗೆ ಗ್ರಾಮ ಪಂಚಾಯಿತಿಯಿಂದನೂ ಗೊತ್ತಿದೆ. ಅದರಿಂದ ನಾನು ಎಲ್ಲ ನಾಯಕರುಗಳ ಸಲಹೆಗಳನ್ನ ತಗೊಂಡು ನಾನು ಕೆಲಸ ಮಾಡೋಕ್ಕೆ ನಾನು ಮಾಡ್ತೀನಿ ಅಂತ ಅನ್ಕೋತೀನಿ. ಎನಿವೆ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಗಾಯತ್ರಿ ಶಾಂತೇಗೌಡ ಅವರ ಮಾತು. ಕ್ಯಾಮ್ರಾಮನ್ ಗಂಗಾಧರ್ ಜೊತೆ ದೀಪಕ್ ಕುಕ್ಕವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.